ಆಹಾರ ಶುದ್ಧಿಯಿಂದ ಸತ್ವವೂ ಶುದ್ಧಿ ಆಗ್ತದೆ ಅಂತ ಆಯುರ್ವೇದಗಳು ಹೇಳ್ತದೆ, ಗ್ರಂಥಗಳು ಹೇಳ್ತದೆ. ಹಾಗಾಗಿ ತಿನ್ನುವ ಆಹಾರದಲ್ಲೂ 3 ವಿಭಾಗ ಮಾಡ್ತಾನೆ ಕೃಷ್ಣ. ಸಾತ್ವಿಕವಾದ ಆಹಾರ ಅಂತ ಒಂದು, ರಾಜಸವಾದ ಆಹಾರ ಅಂತ ಇನ್ನೊಂದು, ತಾಮಸವಾದ ಆಹಾರ ಅಂತ ಇನ್ನೊಂದು. ಹೆಚ್ಚು ಖಾರ ಹುಳಿ ಉಪ್ಪೆಲ್ಲ ಇಲ್ಲದೇ ಇರುವಂಥದ್ದು ಒಂದು ಮಧ್ಯಮ ಪ್ರಮಾಣದ ಆಹಾರಕ್ಕೆ ಸಾತ್ವಿಕ ಆಹಾರ ಅಂತ ಹೆಸರು. ಆಮೇಲೆ ಸ್ವಲ್ಪ ಅದು ಇದ್ದರೂ ಕೂಡ ವಿಪರೀತವಾಗಿ ಆಗದೇ ಇರುವಂಥದ್ದಕ್ಕೆ ರಾಜಸಾಹಾರ ಅಂತ ಹೆಸರು. ತಿಂದು ಕೂಡಲೇ ಹೊಟ್ಟೆ ಸುಟ್ಟು ಬರ್ತದೆ ಎನ್ನುವಷ್ಟು ರೀತಿಯಲ್ಲಿ ಅದನ್ನು ಬೆರೆಸಿದರೆ ಅದಕ್ಕೆ ತಾಮಸ ಆಹಾರ ಅಂತ ಹೇಳು. ಹಾಗಾಗಿ ಹಾಕುವಂಥ ವಸ್ತುಗಳನ್ನೇ ಹೆಚ್ಚು ಕಮ್ಮಿ ಹಾಕುವುದರಿಂದಲೇ ಆಹಾರ ಸಾತ್ವಿಕ ರಾಜಸ ತಾಮಸ ಅಂತ 3 ವಿಭಾಗ 3 ರೀತಿಯಾಗಿ ವಿಭಾಗವಾಗ್ತದೆ. ಹಾಗಾಗಿ ಸಾತ್ವಿಕವನ್ನೇ ತಿನ್ನಬೇಕು ಅಂತ. ಯಾಕೆ ಅಂತಂದರೆ ನೀವು ಯಾವುದನ್ನು ತಿಂತೀರೋ ಅದೇ ರೀತಿಯ ಆಲೋಚನೆ ಮನಸ್ಸಿನಲ್ಲಿ ಬರ್ತದೆ. ಉಪನಿಷತ್ತು ಹೇಳ್ತದೆ, ಅನ್ನಮಶಿತಂ ತ್ರೇಧಾ ವಿಧೀಯತೆ. ನಾವು ತಿನ್ನಲ್ಪಟ್ಟಂತಹ ಅನ್ನ 3 ರೀತಿಯಾಗಿ ವಿಭಾಗವಾಗ್ತದೆ, 3 ಪಾಲಾಗ್ತದೆ ಅಂತ. ಅದರಲ್ಲಿ ಯಾವುದು ಸೂಕ್ಷ್ಮವಾದ ಭಾಗ ಉಂಟು, ಅನ್ನವನ್ನು ನೀವು ಹಿಂಡಿದರೆ ಸೂಕ್ಷ್ಮವಾದ ಭಾಗ, ಕಣ್ಣಿಗೆ ಕಾಣದೇ ಇರುವಂತಹ ಭಾಗ, ಅದು ಮನಸ್ಸಾಗಿ ಪರಿವರ್ತನೆ ಹೊಂದುತ್ತದೆ. ಹಾಗಾಗಿ ಒಳ್ಳೆಯ ಆಹಾರ ತಿಂದರೆ ಒಳ್ಳೆಯ ಆಲೋಚನೆ ಬರ್ತದೆ ಅಂತ ಹೇಳುವುದು ಹೇಗೆ ಅಂತಂದರೆ, ಅನ್ನವನ್ನು 3 ವಿಭಾಗ ಮಾಡ್ತಾರೆ, ಸ್ಥೂಲ, ಸೂಕ್ಷ್ಮ ಮತ್ತು ಅಣು ಅಂತ. ಸ್ಥೂಲ ಅಂತಂದರೆ ಡೈಜೆಷನ್ ಆಗಿ ಹೋಗುವಂತಹ ಭಾಗ. ಸೂಕ್ಷ್ಮ ಅಂತಂದರೆ ಅದು ನಮ್ಮ ದೇಹಕ್ಕೆ ಪುಷ್ಟಿ ಕೊಡುವಂಥ ಭಾಗ. ಅಣು ಅಂತಂದರೆ ಕಣ್ಣಿಗೂ ಕಾಣದಷ್ಟು ಸೂಕ್ಷ್ಮವಾದ್ದು, ಅದು ಯಾವುದು ಅಂತಂದರೆ ಮನಸ್ಸಾಗುವಂಥದ್ದು. ಹಾಗಾಗಿ ತಿಂದ ಆಹಾರ ತುಂಬ ಸೂಕ್ಷ್ಮವಾಗಿರುವಂಥದ್ದು, ಅದು ಮನಸ್ಸಾಗ್ತದೆ. ಹಾಗಾಗಿ ಸಾತ್ವಿಕವಾದ ಆಹಾರ ತಿಂದವನಿಗೆ ಸಾತ್ವಿಕ ಮನಸ್ಸು ಸಿಗುತ್ತದೆ. ಮಧ್ಯಮ ಆಹಾರ ತಿಂತಾನೆ, ರಾಜಸವಾದ ಆಹಾರ ತಿಂದವನಿಗೆ ಮನಸ್ಸು ಒಂದು ರೀತಿಯ ಹದದಲ್ಲಿ ಇರ್ತದೆ, ಆಚೆಯೂ ಅಲ್ಲ ಈಚೆಯೂ ಅಲ್ಲ ಅಂತ. ತೀರ ಕಳಪೆ ಆಹಾರ ಯಾರು ತಿಂತಾನೆ ಅವನ ಮನಸ್ಸು ಮಾತು ಅದೇ ರೀತಿಯಲ್ಲಿ ಬರ್ತದೆ. ಅದಕ್ಕೋಸ್ಕರವಾಗಿ ಆಹಾರದಲ್ಲಿ ಶುದ್ಧಿಯನ್ನು ಸಂಪಾದಿಸಿಕೊಳ್ಳಬೇಕು ಅಂತ ಪುರಾಣ ನಮಗೆ ಹೇಳ್ತದೆ. ಈ ರೀತಿಯಲ್ಲಿ ಆಹಾರದ ಸ್ವೀಕಾರವೂ ಕೂಡ ನಮ್ಮ ಬದುಕಿಗೆ ಒಂದು ಕಾರಣ. ನಾವು ಸರಿಯಾಗಿ ಬದುಕಬೇಕು ಅಂತಂದರೆ ನಾವು ತಿನ್ನುವ ಆಹಾರವೂ ಕಾರಣ ಆದದ್ರಿಂದ ಅದರ ಬಗ್ಗೆಯೂ ನಾವು ಸ್ವಲ್ಪ ಜಾಗೃತರಾಗಿರಬೇಕು ಅಂತ ಹೇಳಿ ಚತುರ್ಥಂ ಕೌಣಪಸ್ಯತು ಅಂತ ಹೇಳಿದ್ದು. 4 ಹೊತ್ತು ತಿನ್ನಬೇಡಿ, ಯಾಕೆಂದರೆ ತಿನ್ನುವುದೇ ಉದ್ಯೋಗ ಅಂತ ಆದರೆ ನಿಮ್ಮ ಶರೀರ ಅದನ್ನು ಜೀರ್ಣ ಮಾಡಿಕೊಳ್ಳಿಕ್ಕಾಗದೆ ಅದರ ಬಲಕ್ಷಯ ಆಗುತ್ತದೆ, ಅದು ಮತ್ತೆ ಸಾವನ್ನು ತಂದುಕೊಳ್ತದೆ ಅಂತ. ಅದಕ್ಕೋಸ್ಕರ ಹಾಗೆ ತಿನ್ನಬಾರದು ಅಂತ ಅದನ್ನು ಪುರಾಣ ನಮಗೆ ಹೇಳ್ತದೆ. ಸಜ್ಜನರು ಹೇಗಿದ್ದಾರೆ ಅಂತ, ಈ ಆಹಾರ ತಿನ್ನೋದ್ರಿಂದ ಸಜ್ಜನರು ದುರ್ಜನರು ಅಂತ ಆಗ್ತಾರೆ. ಸಜ್ಜನರನ್ನು ದುರ್ಜನರನ್ನು ವಿಭಾಗ ಮಾಡುವ ಕ್ರಮ ಹೇಗೆ ಅಂತಂದರೆ ಏನಾಗ್ತದೆ, ನವನೀತೋಪಮ ವಾಣಿ ಕರುಣಾ ಕೋಮಲಂ ವಚಃ ಧರ್ಮ ಬೀಜ ಪ್ರಸಕ್ತಾನಾಂ ಏತತ್ ಪ್ರತ್ಯಕ್ಷ ಲಕ್ಷಣಂ. ನೋಡಿದ ಕೂಡಲೇ ಪ್ರತ್ಯಕ್ಷವಾಗಿ ಇವ ಧಾರ್ಮಿಕನೋ ಅಧಾರ್ಮಿಕನೋ ಅಂತ ಹೇಳಲಿಕ್ಕೆ ಬರ್ತದೆ. ಹೇಗೆ ಅಂತಂದರೆ, ಯಾರ ಮಾತು ಬೆಣ್ಣೆಯ ಹಾಗೆ ಕೋಮಲವಾಗಿರ್ತದೋ, ನವನೀತೋಪಮ ವಾಣಿ, ಅವರು ಮಾತಾಡಿದರೆ ಯಾರಿಗೂ ಬೇಸರ ಆಗುವುದಿಲ್ಲ. ಕೆಟ್ಟೋ ಬಂದು ಎದುರು ನಿಂತರೂ ಕೂಡ ಅವನಿಗೂ ಬೇಸರ ಆಗದ ಹಾಗೆ ಮಾತಾಡ್ತಾನೆ ಅಂತಂದರೆ ಆ ಎದುರಿಗೆ ಮಾತಾಡ್ತಾ ಇರುವವನನ್ನು ಸಜ್ಜನ ಅಂತ ನಾವು ಒಪ್ಪಲೇಬೇಕು. ನವನೀತೋಪಮ ವಾಣಿ ಕರುಣಾ ಕೋಮಲಂ ಮನಃ. ಮನಸ್ಸು ಹೇಗೆ ಅಂತಂದರೆ ನಿತ್ಯ ಕಾರುಣ್ಯದಿಂದ ಕೋಮಲವಾಗಿರುವಂಥದ್ದು. ಏನು ಮಾಡಿದರೆ ಇನ್ನೊಬ್ಬನಿಗೆ ತೊಂದರೆ ಆಗ್ತದೋ ಅಂತಲೇ ಆಲೋಚನೆ. ಹಾಗಿದ್ದರೆ ಅಂತಹ ಮನಸ್ಸಿದ್ರೆ ಅವನನ್ನು ಪ್ರತ್ಯಕ್ಷವಾಗಿ ನೋಡಿ ಸಜ್ಜನ ಅಂತ ತೀರ್ಮಾನ ಮಾಡ್ಬೋದಂತೆ, ಸತ್ಪುರುಷ ಅಂತ ಹೇಳ್ಬೋದು. ಧರ್ಮ ಬೀಜ ಪ್ರಸಕ್ತಾನ. ನಿತ್ಯ ಆಲೋಚನೆ ಯಾವುದು ಅಂತ ಕೇಳಿದರೆ ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮದ ದಾರಿಯಲ್ಲೇ ನಡಿಬೇಕು, ಧರ್ಮವನ್ನು ಬಿಡಬಾರ್ದು ಅಂತ ಆಲೋಚನೆ. ಹೀಗಿದ್ದರೆ ಅವನು ಸಜ್ಜನ ಅಂತ ಕರೀತಾರೆ. ದಯಾ ದರಿದ್ರ ಹೃದಯಂ ವಚಃ ಕ್ರಕಚಕರ್ಕಶಂ ಪಾಪಬೀಜ ಪ್ರಸೂತಾನಾಂ ಏತತ್ ಪ್ರತ್ಯಕ್ಷ ಲಕ್ಷಣಂ. ದಯಾದರಿದ್ರ ಹೃದಯಂ. ಹೃದಯ ಹೇಗಿರ್ತದೆ ಪಾಪಿಗಳದ್ದು ಅಂತ ಕೇಳಿದರೆ ದಯೆಯಿಂದ ರಹಿತವಾದದ್ದು. ದಯೆ ಎನ್ನುವಂತಹ ಗುಣಕ್ಕೆ ಸ್ಥಾನವೇ ಇಲ್ಲ. ನಿರ್ದಯವಾಗಿ ಮಾತಾಡ್ತಾರೆ, ಹಾಗಾಗಿ ನಿರ್ದಯವಾಗಿ ವ್ಯವಹರಿಸ್ತಾರೆ. ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಇಲ್ಲವೇ ಇಲ್ಲ. ನನಗೆ ಬಂತು ನಾನು ಹೇಳಿಬಿಡ್ತೇನೆ ಅಷ್ಟೇ, ನಾನು ಹೇಳಬೇಕು ಹೇಳ್ತೇನೆ, ಅಥವಾ ನನಗದು ಬೇಕು ತಗೊಳ್ತೇನೆ ಅಂತ. ಹೀಗೆ ದಯಾದರಿದ್ರ ಹೃದಯಂ, ದಯೆಯಿಂದ ರಹಿತವಾದ ಹೃದಯ. ವಚಃ ಕ್ರಕಚ ಕರ್ಕಶಂ. ಮಾತು ಹೇಗಿರ್ತದೆ ಅಂತಂದರೆ ಗರಗಸದ ಹಾಗಿರ್ತದಂತೆ. ಈಚೆ ಹೋಗುವಾಗಲೂ ಕೊಯ್ತದೆ, ಹಿಂದೆ ಬರುವಾಗಲೂ ಕೊಯ್ತದೆ. ಗರಗಸಕ್ಕೆ ಆ ಲಕ್ಷಣ ಉಂಟು. ಕ್ರಕಚ ಕೇವಲ ಕತ್ತಿಯೋ ಇನ್ನೊಂದು ಹೇಗೆ ಅಂತಂದರೆ ಹೋಗುವಾಗ ಕೊಯ್ತದೆ ಅಂತ, ಅಥವಾ ಒಂದು ಘಾತ ಮಾಡಿದ್ರೆ ಕೊಯ್ತದೆ ಅಂತ. ಗರಗಸ ಹಾಗಲ್ಲ, ಮುಂದೆ ಹೋಗುವಾಗಲೂ ಕೊಯ್ಯುವುದೇ, ಹಿಂದೆ ಬರುವಾಗಲೂ ಕೊಯ್ಯುವುದೇ ಅಂತ.
ದುರ್ಜನರ ಮಾತು ಹೇಗಿರ್ತದೆ ಅಂತಂದರೆ, ಅವರು ಕೆಟ್ಟ ಮಾತು ಆಡಿದರೆ ಹೇಗೂ ಕೊಯ್ಯುವುದೇ, ಒಳ್ಳೆಯ ಮಾತನ್ನು ಆಡಿದರೂ ಕೂಡ ಅದು ಏನಾದರೂ ಒಂದು ಕಡೆಯಲ್ಲಿ ಕೊಯ್ತದೆ ಅಂತ ಅರ್ಥ. ಹಾಗಾಗಿ ದುರ್ಜನರು ಏನು ಮಾತಾಡಿದರೂ ಗರ್ಗಸದ ಹಾಗೆ ಕರ್ಕಶವಾಗಿರ್ತದೆ. ಪಾಪ ಬೀಜ ಪ್ರಸೂತಾನ ಮೇಚತ್ ಪ್ರತ್ಯಕ್ಷ ಲಕ್ಷಣ. ಇದನ್ನು ನೋಡಿ ಮನಸ್ಸನ್ನು, ಚರ್ಯೆಯನ್ನು, ಆಮೇಲೆ ಮಾತನ್ನು ಎರಡನ್ನು ನೋಡಿದ ಕೂಡಲೇ ಇವನು ದುರ್ಜನನೋ ಸಜ್ಜನನೋ ಅಂತ ತೀರ್ಮಾನ ಮಾಡಲಿಕ್ಕಾಗ್ತದೆ. ಹಾಗಾಗಿ ಪಾಪ ಬೀಜ ಪ್ರಸಕ್ತಾಂ ಅಂತ ಪುರಾಣ ಹೇಳುವಂಥದ್ದು. ಅವನನ್ನು ಪಾಪಿಯಿಂದ ನಾವು ತೀರ್ಮಾನ ಮಾಡೋದು ಯಾವುದರಿಂದ ಅಂತ ಕೇಳಿದ್ರೆ, ಅವನ ಮನಸ್ಸನ್ನು ಪರೀಕ್ಷೆ ಮಾಡಿ, ಅವನ ಮಾತನ್ನು ಪರೀಕ್ಷೆ ಮಾಡಿ ಹೇಳಿಬಿಡ್ಬೋದಂತೆ ಇವ ಸಜ್ಜನನೋ ದುರ್ಜನನೋ ಅಂತ. ಅದಕ್ಕೋಸ್ಕರ ನಾವು ದುರ್ಜನರಾಗಬೇಕು ಸಜ್ಜನರಾಗಬೇಕು ಅಂತ ನಮಗೆ ನಿರ್ಣಯ ಮಾಡಿಕೊಳ್ಳಿಕ್ಕಾಗ್ತದೆ. ನಮ್ಮ ಮಾತನ್ನು, ನಮ್ಮ ಮನಸ್ಸನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸಿಕೊಂಡ್ರೆ ನಾವು ಸಜ್ಜನರಾಗುತ್ತೇವೆ ಅಂತ. ಹಾಗಾಗಿ ಒಳ್ಳೆಯವರಾಗಲಿಕ್ಕೆ ಕಷ್ಟ ಇಲ್ಲ, ಆದರೆ ಆಗಬೇಕು ಏನೋ ಮನಸ್ಸು ಬೇಕಷ್ಟೇ. ಇನ್ನು ಮುಂದಿನ ಅಧ್ಯಾಯದಲ್ಲಿ ತಂದೆ ತಾಯಿಗಳನ್ನು ಅರ್ಚಿಸುವಂಥದ್ದು, ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು, ಅವರ ಶುಶ್ರೂಷೆ ಮಾಡುವಂಥದ್ದು ದೊಡ್ಡ ಗುಣ ಅಂತ ಪದ್ಮಪುರಾಣ ಹೇಳ್ತಾ ಉಂಟು. ತುಂಬ ವಿವರಣೆ ಮಾಡ್ತದೆ. ಪಿತೃಪೂಜೆಯನ್ನು ಒಂದು 2-3 ಅಧ್ಯಾಯಗಳಲ್ಲಿ ನಿರಂತರವಾಗಿ ತುಂಬ ವಾಕ್ಯಗಳಲ್ಲಿ ಅದು ಹೇಳಿದೆ. ಯಾಕೆ ಹಾಗೆ ಹೇಳ್ತದೆ? ತಂದೆ ತಾಯಿಗಳಿಗೆ ಯಾಕೆ ಅಷ್ಟು ಗೌರವ ಕೊಡಬೇಕು? ನಾವು ತಂದೆ ತಾಯಿಗಳಾಗಿದ್ದೇವೆ, ನಮಗೂ ಮಕ್ಕಳಿದ್ದಾರೆ ಅಂತಂದರೆ ಪುರಾಣ ಹೇಳುವಂಥದ್ದು ಅದು ಆ 2 ಧರ್ಮಗಳಲ್ಲಿ, ಪಿತೃಧರ್ಮ ಮಾತೃಧರ್ಮ ಅಂತ ಉಂಟಲ್ವ, ಈ 2 ಧರ್ಮದಲ್ಲಿ ಇರುವಷ್ಟು ತ್ಯಾಗ ಮತ್ತೊಂದರಲ್ಲಿ ಕಾಣುವುದಿಲ್ಲ. ಅಷ್ಟು ಅದ್ಭುತವಾದವರು ಪ್ರತ್ಯಕ್ಷ ದೇವರು ಅಂತ. ದೇವರನ್ನು ಎಲ್ಲಿದ್ದಾನೆ ಅಂತ ಹುಡುಕಿ ಸಾಕಾಗಿದ್ದರೆ ಪುರಾಣ ಹೇಳ್ತದೆ, ಪ್ರತ್ಯಕ್ಷವಾಗಿ ದೇವರನ್ನು ನೋಡಬೇಕಾ, ಮನೆಗೆ ಹೋಗು, ತಂದೆ ತಾಯಿಗಳನ್ನು ನೋಡು, ಅವರು ದೇವರು ಅಂತ. ಆ ದೃಷ್ಟಿಯಿಂದ ಅವರಿಗೆ ಗೌರವ ಕೊಡಬೇಕು ಅಂತ ಪುರಾಣ ಹೇಳ್ತಾ ಉಂಟು. ಅದಕ್ಕೊಂದು ಕಥೆ ತುಂಬ ಅದ್ಭುತವಾದದ್ದು. ವೇದವ್ಯಾಸರ ಹತ್ರ ಒಂದಿಷ್ಟು ಜನ ಬ್ರಾಹ್ಮಣರು, ಜ್ಞಾನಿಗಳು, ಅವರು ಸಂಶಯವನ್ನು ಕೇಳಲಿಕ್ಕೆ ಹೋಗ್ತಾರೆ. ನಮಗೆ ಒಂದಿಷ್ಟು ಸಂಶಯ ಬಂದಿದೆ, ಅದನ್ನು ಪರಿಹಾರ ಮಾಡಬೇಕು. ಲೋಕದಲ್ಲಿ ಯಾವುದು ಉಪಾದೇಯ, ಯಾವುದು ಹೇಯ, ಯಾವುದನ್ನು ನಾವು ತ್ಯಾಗ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು, ಅಥವಾ ಲೋಕದಲ್ಲಿ ಅತ್ಯುತ್ಕೃಷ್ಟವಾದದ್ದು ಯಾವುದು? ನಾವು ದೇವರನ್ನು ಹುಡುಕ್ತಾ ಇದ್ದೇವೆ, ದೇವರು ಸಿಗ್ತಾ ಇಲ್ಲ, ದೇವರು ಎಲ್ಲಿಯೂ ಕಾಣ್ತಾ ಇಲ್ಲ, ಋಷಿಗಳಿಗೆ ಕಾಣ್ತಾನೆ ಅಂತ ಹೇಳ್ತಾರೆ, ಆದರೆ ನಾವು ಆ ಮಟ್ಟಕ್ಕಿನ್ನೂ ಹೋಗಲಿಲ್ಲ. ನಮಗೆ ಸುಲಭದಲ್ಲಿ ದೇವರನ್ನು ನೋಡುವಂತಹ ಮಾರ್ಗ ಇದ್ದರೆ ಹೇಳಿಕೊಡಿ, ಸುಲಭದಲ್ಲಿ ಪುಣ್ಯ ಸಂಪಾದನೆ ಮಾಡುವ ಮಾರ್ಗ ಇದ್ದರೆ ಹೇಳಿಕೊಡಿ. ಎಲ್ಲಿಗೂ ಹೋಗದೆ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಪುಣ್ಯ ಸಿಗುವುದು ಹೇಗೆ ಹೇಳಿಕೊಡಿ. ತೀರ್ಥಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ತುಂಬ ದೂರ ಉಂಟು ಪ್ರಯಾಗ ಗಯಾ, ಅಲ್ಲಿಗೆ ಹೋಗಿ ಮುಳುಗುವುದು ಕಷ್ಟ ಆಗ್ತದೆ. ನಿತ್ಯ ಗಯಾ ಸ್ನಾನ ಮಾಡಬೇಕು, ನಿತ್ಯ ಪ್ರಯಾಗಕ್ಕೆ ಹೋಗಬೇಕು ಅಂತ ಮನಸ್ಸಾದರೆ ಏನು ಮಾಡಬೇಕು ಅಂತ ಹೇಳಿ. ಅಂತೂ ಸುಲಭದಲ್ಲಿ ಪುಣ್ಯ ಸಂಪಾದನೆ ಮಾಡುವ ಮಾರ್ಗವನ್ನು ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ವೇದವ್ಯಾಸರು ಉಪದೇಶ ಮಾಡ್ತಾರೆ. ನಿಮಗೆ 5 ವಿಷಯಗಳನ್ನು ತಿಳಿಸ್ತೇನೆ. ಈ 5ರಲ್ಲಿ 5ಅನ್ನು ಅನುಷ್ಠಾನ ಮಾಡಿದರೆ ಮತ್ತೆ ನಿಮಗೆ ಬೇರೆ ಯಾವ ದೇವರನ್ನು ನೋಡಬೇಕು ಅಂತಿಲ್ಲ. ದೇವರು ನೀವಿದ್ದಲ್ಲಿಗೆ ಬರ್ತಾನೆ. ಏನು ಅಂತ ಕೇಳಿದ್ರೆ, ಪಿತ್ರೋಹ ಅರ್ಚಾಚ ಪತ್ಯುಶ್ಚ ಸಾಮ್ಯಂ ಸರ್ವಜನೇಶು ಚ ಮಿತ್ರಾದ್ರೋಹ ವಿಷ್ಣುಭಕ್ತಿ ಏತೇ ಪಂಚಮಹಾಮಖಾಹ. ಪದ್ಮಪುರಾಣ ಹೇಳುವಂಥದ್ದು ಇವುಗಳನ್ನು ದೊಡ್ಡ ಯಜ್ಞಗಳು ಅಂತ. ಈ 5ಅನ್ನು ಯಾರು ಆಚರಿಸ್ತಾನೆ ಅವ ಮಹಾಪಂಚಯಜ್ಞಗಳನ್ನು ಮಾಡಿದಷ್ಟು ಪುಣ್ಯವನ್ನು ಹೊಂದಿಕೊಳ್ತಾನೆ. ಇವುಗಳು ಪಂಚಯಜ್ಞಗಳು, ದೊಡ್ಡ ಯಜ್ಞಗಳು. ನಮಗೆ ವಿಹಿತವಾದಂತಹ ಬ್ರಹ್ಮಯಜ್ಞ, ಅದೇ ರೀತಿ ಪಿತೃಯಜ್ಞ ಆದಂತಹ ಯಜ್ಞಗಳು ಏನಿದ್ದಾವೆ ಅವುಗಳಿಗಿಂತ ಅಧಿಕ ಫಲವನ್ನು ಕೊಡುವಂತಹ ದೊಡ್ಡ ಕ್ರತುಗಳ ಸದೃಶವಾದಂತಹ ಯಜ್ಞಗಳು ಇದು 5. ಯಾವುದು ಅಂತ ಕೇಳಿದರೆ, ಪಿತ್ರೋಹ ಅರ್ಚಾಚ, ಮಾತಾಪಿತೃಗಳ ಅರ್ಚನೆ. ಮಾತಾಪಿತೃಗಳ ಅರ್ಚನೆ ಅಂತಂದರೆ ಅವರನ್ನು ಮನೆಯಲ್ಲಿ ಕೂತ್ಕೊಳಿಸಿ ಸ್ನಾನ ಮಾಡಿಸಿ ಗಂಧಮಾಲ್ಯಾದಿಗಳನ್ನು ಹಾಕಿ ಆರತಿ ಎತ್ತುವುದು ಅಂತ ಅರ್ಥ ಅಲ್ಲ. ಅವರು ನಮ್ಮನ್ನು ಹುಟ್ಟಿಸಿ ನಮ್ಮನ್ನು ಪಾಲಿಸಿದ್ದಕ್ಕೋಸ್ಕರ ಅವರಿಗೆ ತೊಂದರೆ ಆದಾಗ ನಾವು ಮಾಡುವ ಸಹಾಯ, ಅವರ ಜೀವನ ಸುಖಮಯವಾಗಿ ನಡೆಯಲಿಕ್ಕೆ ನಾವು ಮಾಡಬೇಕಾದಂತಹ ಪ್ರಯತ್ನ, ಇದೇ ಅವರ ಅರ್ಚನೆ ಅಷ್ಟೇ ಹೊರತು ಬೇರೆ ಯಾವುದಲ್ಲ. ಹಾಗಾಗಿ ಪಿತೃವರ ಅರ್ಚ ಅಂತಂದರೆ ತಂದೆ ತಾಯಿಗಳನ್ನು ದುಃಖಿಸದ ಹಾಗೆ ನೋಡಿಕೊಳ್ಳುವಂಥದ್ದು, ಅವರ ಕಣ್ಣಲ್ಲಿ ನೀರು ಬಾರದ ಹಾಗೆ ನೋಡಿಕೊಳ್ಳುವಂಥದ್ದು ದೊಡ್ಡ ಅರ್ಚನೆ ಅಂತ ವೇದವ್ಯಾಸರು ಕರೀತಾರೆ. ಪತ್ಯುಶ್ಚ, ಹೆಂಡತಿಯಾದವಳಿಗೆ ಗಂಡನ ಸೇವೆ ಮಾಡುವಂಥದ್ದು. ಭೃತ್ಯನಾದವನಿಗೆ ಪತ್ಯುಹು, ಗುರುವಿನ ಸೇವೆ ಮಾಡುವಂಥದ್ದು, ಯಜಮಾನನ ಸೇವೆ ಮಾಡುವಂಥದ್ದು. ನಾವು ಯಾವತ್ತಾದರೂ ಒಂದೊಂದು ಕಾಲದಲ್ಲಿ
ಯಾರಿಂದಾದರೂ ಆಶ್ರಯವನ್ನು ಪಡೆದಿರ್ತೇವೆ, ಯಾರಿಂದಾದರೂ ಉಪಕಾರವನ್ನು ಪಡೆದಿರ್ತೇವೆ. ಆ ಉಪಕಾರ ಮಾಡಿದವರನ್ನು, ಒಂದಿಷ್ಟು ಕಾಲ ಅನ್ನ ಹಾಕಿದವರನ್ನು, ಸಾಕಿದವರನ್ನು, ವಿದ್ಯೆ ಕೊಟ್ಟವರನ್ನು, ಕೆಲಸ ಕೊಟ್ಟವರನ್ನು, ಕಷ್ಟ ಪರಿಹಾರ ಮಾಡಿದವರನ್ನು, ಧೈರ್ಯ ಕೊಟ್ಟವರನ್ನು ಎಲ್ಲರನ್ನೂ ಕೂಡ ಗುರುಗಳ ಹಾಗೆ ನೋಡಬೇಕು ಅಂತ ಪುರಾಣಗಳು ಹೇಳ್ತದೆ. ಹಾಗಾಗಿ ಹೆಂಡತಿಯಾದವಳು ಗಂಡನನ್ನು ಆರಾಧನೆ ಮಾಡಬೇಕು, ಪೂಜಿಸಬೇಕು, ಅವನನ್ನು ಮೀರಿ ನಡೆಯಬಾರದು. ಸಾಮಾನ್ಯವಾಗಿ ಭೃತ್ಯನಾದವ ತನ್ನ ಸ್ವಾಮಿಯನ್ನು, ತನ್ನ ಯಜಮಾನನನ್ನು ದೇವರನ್ನು ನೋಡಿದಾಗಿ ಪ್ರೀತಿಸಬೇಕಂತೆ, ಹಾಗೆ ಮಾಡಬೇಕು. ಆಮೇಲೆ ಸಾಮ್ಯಂ ಸರ್ವಜನೇಶು ಚ, ವಿಸ್ತಾರವಾದ ಬುದ್ಧಿ ಇದ್ದವ, ಲೋಕಕ್ಕೆಲ್ಲ ಒಳ್ಳೆಯದಾಗಬೇಕು ಅಂತ ಬಯಸುವ, ಎಲ್ಲ ಜನಗಳನ್ನು ಒಂದೇ ರೀತಿಯಿಂದ ನೋಡಬೇಕು. ಅದರಲ್ಲಿ ಯಾವ ಭಾವನೆ ಇಲ್ಲ, ಸ್ತ್ರೀ ಪುರುಷ ಭಾವ ಇಲ್ಲ, ಸಾಮ್ಯಭೃತ್ಯ ಭಾವ ಇಲ್ಲ, ನಿಷ್ಕಿಂಚನ ಶ್ರೀಮಂತ ಎನ್ನೋ ಭಾವ ಇಲ್ಲ, ಬಡವ ಶ್ರೀಮಂತ ಎನ್ನೋ ಭಾವನೆ ಇಲ್ಲ, ವಿದ್ಯಾವಂತ ಅವಿದ್ಯಾವಂತ ಎನ್ನೋ ಭಾವ ಇಲ್ಲ, ಮಿತ್ರ ಶತ್ರು ಎನ್ನೋ ಭಾವ ಇಲ್ಲ. ಅವನು ನಮ್ಮ ಹಾಗೆ ಮನುಷ್ಯ, ಇಷ್ಟೇ ಇರುವಂಥದ್ದು. ಈ ದೃಷ್ಟಿಯಿಂದ ಎಲ್ಲರನ್ನೂ ಯಾರು ನೋಡ್ತಾನೋ ಅವ ಅಂತ. ಆಮೇಲೆ ಮಿತ್ರಾದ್ರೋಹ, ನಿಮ್ಮನ್ನು ನಂಬಿದವರಿಗೆ ದ್ರೋಹ ಮಾಡಬೇಡಿ, ಮಾಡದೇ ಇರುವಂಥ ದೊಡ್ಡ ಗುಣ. ನಮ್ಮ ಮೇಲೆ ಯಾರು ವಿಶ್ವಾಸ ಇಟ್ಟಿದ್ದಾರೆ ಅವರಿಗೆ ಮಿತ್ರರು ಎಂದು ಕರಿತೇವೆ. ಆ ಮಿತ್ರರಿಗೆ ದ್ರೋಹ ಮಾಡಬಾರ್ದು. ಮಿತ್ರಾದ್ರೋಹ ವಿಷ್ಣು ಭಕ್ತಿ ಏತೇ ಪಂಚಮಹಾಮಖಾ. ಇನ್ನು ದೇವರಲ್ಲಿ ನಿಶ್ಚಲವಾದ ನಿರ್ವ್ಯಾಜವಾದ ಭಕ್ತಿ. ನಿರ್ವ್ಯಾಜ ಭಕ್ತಿ ಅಂತಂದರೆ ದೇವರಲ್ಲಿ ಯಾವುದನ್ನು ಕೇಳಿ ಇದು ಬೇಕು ಅದು ಬೇಕು ಎನ್ನುವ ದೃಷ್ಟಿಯಿಂದ ಮಾಡುವ ಭಕ್ತಿ ಅಲ್ಲ. ದೇವರು ಸುಪ್ರೀತನಾಗಲಿ ಅನ್ನುವಂಥದ್ದು ಒಂದೇ ಉದ್ದೇಶ ಇಟ್ಟುಕೊಂಡು ದೇವರನ್ನು ಭಕ್ತಿ ಮಾಡುವಂಥದ್ದು, ಅದಕ್ಕೆ ನಿರ್ವ್ಯಾಜ ಭಕ್ತಿ ಅಂತ ಹೆಸರು. ಅಂತಹ ನಿರ್ವ್ಯಾಜವಾದ ಭಕ್ತಿ. ಈ 5 ವಿಷಯಗಳು ದೊಡ್ಡ ಯಜ್ಞಕ್ಕೆ ಸಮಾನ ಅಂತ ವ್ಯಾಸರು ಹೇಳ್ತಾರೆ. ಆಗ ಬ್ರಾಹ್ಮಣರು ಕೇಳ್ತಾರೆ, 5 ಯಜ್ಞಗಳು ಅಂತ ಹೇಳಿದ್ದೀರಿ, ನಮ್ಗೆ ಸ್ವಲ್ಪ ವಿವರಣೆ ಮಾಡಿ, ಇದು ಹೇಗೆ ದೊಡ್ಡದಾಗ್ತದೆ? 5 ಯಜ್ಞ ಅದು ಮಹತ್ವ ಉಳ್ಳದ್ದು ದೊಡ್ಡದು ಅಂತ ಹೇಳೋದು ಹೇಗೆ ತಿಳಿಸಬೇಕು ಅಂತ. ಅದಕ್ಕೋಸ್ಕರ ಅವರೊಂದು ಕಥೆ ಹೇಳ್ತಾರೆ.